ಹಾಯ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳ ಹೈಯೆಸ್ಟ್ ಕ್ರೋಸಿಂಗ್ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಲೀಸ್ಟ್ನಲ್ಲಿ ಮಲ್ಟಿ ಸ್ಟಾರರ್ ಮೂವೀಸ್ಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಶಿವರಾಜ್ ಕುಮಾರ್ 125ಕ್ಕೂ ಅಧಿಕ ಫಿಲಮ್ಸ್ಗಳಲ್ಲಿ ನಟಿಸಿರುವ ನಮ್ಮ ಶಿವಣ್ಣ ಅವರ ಸಿನಿ ಕೆರಿಯರ್ನ ಹೈಯೆಸ್ಟ್ ಕ್ರೋಸಿಂಗ್ ಸಿನಿಮಾ ಅಂದರೆ ಪಿ ವಾಸು ಅವರು ಡೈರೆಕ್ಟ್ ಮಾಡಿರೋ ಶಿವಲಿಂಗ. ನಾನು ಸಹ ಅನ್ಕೊಂಡಿರಲಿಲ್ಲ ಈ ಮೂವಿ ಅಂತ. ಈ ಸಿನಿಮಾ 35 ಕೋಟಿನ ಕಲೆಕ್ಷನ್ ಮಾಡಿದೆ. ಈ ಮೂವಿ ಅಲ್ಲದೆ ಶಿವಣ್ಣ ಅವರ ದಿ ವಿಲನ್ 60 ಕೋಟಿ ಮತ್ತು ಟಗರು ಮೂವಿ 40 ಕೋಟಿ ಕಲೆಕ್ಷನ್ ಮಾಡಿದೆ. ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಳು ಮೂವಿ ಥಿಯೇಟರ್ನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಈ ಮೂವಿ ಇವರ ಸಿನಿ ಕೆರಿಯರ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ರಿಯಲ್ ಸ್ಟಾರ್ ಉಪೇಂದ್ರ 1992ರಲ್ಲಿ ತೆರೆ ಕಂಡ ತರ್ಲೆ ನನ್ನ ಮಗ ಮೂವಿಯಿಂದ ಆಸ್ ಎ ಡೈರೆಕ್ಟರ್ ಆಗಿ ಸಿನಿ ಜರ್ನಿ ಶುರು ಮಾಡಿದ ಉಪೇಂದ್ರ ಅವರು ಸಾಕಷ್ಟು ಒಳ್ಳೆಯ ಕಲ್ಟ್ ಕ್ಲಾಸಿಕ್ ಫಿಲಮ್ಸ್ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. 1998ರ ಎ ಮೂವಿಯಿಂದ ಹೀರೋ ಆದ ಉಪೇಂದ್ರ ಅವರ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ 2015ರಲ್ಲಿ ಬಂದ ಉಪೇಂದ್ರ. ಈ ಮೂವಿಯ ಕಲೆಕ್ಷನ್ 40 ಕೋಟಿ. ಈ ರೆಕಾರ್ಡ್ ಯುವೈ ಮೂವಿಯಿಂದ ಬ್ರೇಕ್ ಆಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಹೀರೋ ಆದ ಪುನೀತ್ ರಾಜ್ಕುಮಾರ್ ಅವರು 32 ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. 15 ಚಿತ್ರಗಳಲ್ಲಿ ಬಾಳ ನಟನಾಗಿ ನಟಿಸಿದ್ದಾರೆ. ಇವರ ಹೈಯೆಸ್ಟ್ ಕ್ರೋಸಿಂಗ್ ಸಿನಿಮಾ 2022ರಲ್ಲಿ ತೆರೆ ಕಂಡ ಜೇಮ್ಸ್ 150 ಕೋಟಿ ಕಲೆಕ್ಷನ್ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 1997ರಲ್ಲಿ ಸಿನಿ ಜರ್ನಿ ಶುರು ಮಾಡಿದ ದರ್ಶನ್ ಅವರು ಮೇನ್ ಹೀರೋ ಆಗಿ ನಟಿಸಿದ್ದು ಮೊದಲನೇ ಮೂವಿ 2002ರಲ್ಲಿ ತೆರೆ ಕಂಡ ಮೆಜೆಸ್ಟಿಕ್. ಇವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿರೋ ಆಕ್ಷನ್ ಡ್ರಾಮಾ ಕಾಟೇರ. ಮೂವಿಯ ಕಲೆಕ್ಷನ್ 100ರಿಂದ 206 ಕೋಟಿ. ಅಭಿನಯ ಚಕ್ರವರ್ತಿ ಸುದೀಪ್ 1997ರಲ್ಲಿ ತೆರೆ ಕಂಡ ತಾಯವ್ವ ಮೂವಿಯಿಂದ ಸಿನಿ ರಂಗಕ್ಕೆ ಕಾಲಿಟ್ಟ ಸುದೀಪ್ ಅವರು ಇಲ್ಲಿವರೆಗೂ 39 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ 2022ರಲ್ಲಿ ತೆರೆ ಕಂಡ ವಿಕ್ರಾಂತ್ ರೋಣ. ಪ್ಯಾನ್ ಇಂಡಿಯಾ ರಿಲೀಸ್ ಆದ ಈ ಮೂವಿ 200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ರಾಕಿಂಗ್ ಸ್ಟಾರ್ ಯಶ್ ಸೀರಿಯಲ್ ಮೂಲಕ ಸಿನಿರಂಗಕ್ಕೆ ಪರಿಚಯ ಆದ ಇವರು 20 ಫಿಲಮ್ಸ್ನಲ್ಲಿ ಆಕ್ಟ್ ಮಾಡಿದ್ದಾರೆ. ಇವರ ಹೈಯೆಸ್ಟ್ ಕ್ರೋಸಿಂಗ್ ಸಿನಿಮಾ 2022ರಲ್ಲಿ ತೆರೆ ಕಂಡ ಕೆಜಿಎಫ್ ಚಾಪ್ಟರ್ 2 1250 ಕೋಟಿ ಗಳಿಸಿದೆ ಮೂವಿ. ನಮ್ಮ ಕನ್ನಡದ ಹೈಯೆಸ್ಟ್ ಗ್ರೋಸಿಂಗ್ ಮೂವಿನೂ ಇದೆ. ರಕ್ಷಿತ್ ಶೆಟ್ಟಿ 2010ರ ನಮ್ಮೇರಿಯಲ್ ಒಂದಿನ. ಈ ಸಿನಿಮಾದ ಮೂಲಕ ಸಿನಿ ಜರ್ನಿ ಶುರು ಮಾಡಿದ ರಕ್ಷಿತ್ ಅವರು ಇಲ್ಲಿವರೆಗೂ 18 ಸಿನಿಮಾದಲ್ಲಿ ನಟಿಸಿದ್ದಾರೆ ಮತ್ತು ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ. ಇವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ 2022ರಲ್ಲಿ ತೆರೆ ಕಂಡ 777 ಚಾರ್ಲಿ. ಪ್ಯಾನ್ ಇಂಡಿಯಾ ತೆರೆ ಕಂಡ ಈ ಚಿತ್ರ 105 ಕೋಟಿ ಕಲೆಕ್ಷನ್ ಮಾಡಿದೆ. ರಿಷಬ್ ಶೆಟ್ಟಿ 2012ರ ತುಗ್ಲಾಕ್ ಮೂವಿಯಿಂದ ಸಿನಿ ಜರ್ನಿ ಶುರು ಮಾಡಿದ ರಿಷಬ್ ಅವರು ನಂತರ 2-3 ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ನಲ್ಲಿ ನಟಿಸಿದ್ರು. ಇವರು ಮೇನ್ ಲೀಡಲ್ಲಿ ಆಕ್ಟ್ ಮಾಡಿದಂತಹ ಮೊದಲನೇ ಮೂವಿ 2019ರಲ್ಲಿ ತೆರೆ ಕಂಡ ಬೆಲ್ ಬಾಟಮ್. ಇವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ 2022ರಲ್ಲಿ ತೆರೆ ಕಂಡ ಕಾಂತಾರ. ಪ್ಯಾನ್ ಇಂಡಿಯಾ ತೆರೆ ಕಂಡ ಈ ಚಿತ್ರ 425 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ 2002ರಲ್ಲಿ ಸಿನಿರಂಗಕ್ಕೆ ಕಾಲಿಟ್ಟ ಗಣೇಶ್ ಅವರು ಸಾಕಷ್ಟು ಫಿಲಮ್ಸ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಇವರು ಮೊದಲು ಹೀರೋ ಆಗಿ ಕಾಣಿಸಿಕೊಂಡಂತಹ ಮೂವಿ ಚೆಲ್ಲಾಟ. ಎರಡನೇ ಮೂವಿ ಮುಂಗಾರು ಮಳೆ. ಈ ಮೂವಿ ಇವರ ಕೆರಿಯರ್ನ ಹೈಯೆಸ್ಟ್ ಕ್ರೋಸಿಂಗ್ ಸಿನಿಮಾ 75 ಕೋಟಿ ಕಲೆಕ್ಷನ್ ಮಾಡಿದೆ. ಧ್ರುವ ಸರ್ಜಾ 2012ರಲ್ಲಿ ತೆರೆ ಕಂಡ ಅದ್ದೂರಿ ಮೂಲಕ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಬಹದ್ದೂರ್, ಭರ್ಜರಿ, ಪಗರು ಮತ್ತು ಮಾರ್ಟಿನ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಹೈಯೆಸ್ಟ್ ಕ್ರೋಸಿಂಗ್ ಸಿನಿಮಾ 2021ರಲ್ಲಿ ತೆರೆ ಕಂಡ ಪೊಗರು 35 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ರೋಲಿಂಗ್ ಸ್ಟಾರ್ ಶ್ರೀಮುರಳಿ 2003ರಲ್ಲಿ ತೆರೆ ಕಂಡ ಚಂದ್ರಚಕೋರಿ. ಈ ಮೂವಿಯಿಂದ ಸಿನಿ ಜರ್ನಿ ಶುರು ಮಾಡಿದ ಮುರಳಿ ಅವರು ಮೊದಲನೇ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಬಟ್ ನಂತರ ಬಂದಂತಹ ಯಾವ ಮೂವಿನೂ ಸಹ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿಲ್ಲ. 2014ರಲ್ಲಿ ಬಂದ ಉಗ್ರಂ ಮೂವಿ ಇವರ ಸಿನಿ ಕೆರಿಯರ್ಗೆ ಕಮ್ಬ್ಯಾಕ್ ತಂದು ಕೊಡ್ತು. ಇವರ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಯಾವುದಂದ್ರೆ 2024ರಲ್ಲಿ ತೆರೆ ಕಂಡ ಬಗೀರ. ಮೂವಿ ಇನ್ನು ಥಿಯೇಟರ್ನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಬಟ್ ಮೂವಿ 25 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಸದ್ಯದ ಮಟ್ಟಿಗೆ. ಇನ್ನು ಜಾಸ್ತಿ ಕಲೆಕ್ಷನ್ ಮಾಡುತ್ತೆ ಮುಂದೆ. ಧನಂಜಯ್ 2013ರಲ್ಲಿ ತೆರೆ ಕಂಡ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದಿಂದ ತಮ್ಮ ಸಿನಿ ಜರ್ನಿನ ಶುರು ಮಾಡಿದ ಧನಂಜಯ್ ಅವರಿಗೆ ಕಮ್ಬ್ಯಾಕ್ ತಂದು ಕೊಟ್ಟಂತಹ ಚಿತ್ರ ಟಗರು. ನಂತರ ಇವರು ಸಾಕಷ್ಟು ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ ಯಾವುದಂದ್ರೆ 2021ರಲ್ಲಿ ಬಂದಂತಹ
ಬಡವರ ಅಸ್ಕಲ್ ಮೂವಿ. ಈ ಮೂವಿಯ ಕಲೆಕ್ಷನ್ 17 ಕೋಟಿ. ದುನಿಯಾ ವಿಜಯ್ 2014ರಲ್ಲಿ ರಂಗ SSLC ಮೂವಿಯಿಂದ ಸಿನಿರಂಗಕ್ಕೆ ಬಂದಂತಹ ವಿಜಯ್ ಅವರು ನಂತರ ಮೊನಾಲಿಸಾ, ರಿಷಿ, ರಾಕ್ಷಸ, ಜೋಗಿ, ಡೆಡ್ಲಿ ಸೋಮ, ಶ್ರೀ ಮೂವೀಸ್ಗಳಲ್ಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ ಪ್ಲೇ ಮಾಡಿದ್ರು. ನಂತರ ಹೀರೋ ಆಗಿ ನಟಿಸಿರುವಂತಹ ಮೊದಲನೇ ಚಿತ್ರ 2007ರಲ್ಲಿ ತೆರೆಕಂಡ ದುನಿಯಾ, ಇವರ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ. 2024ರಲ್ಲಿ ತೆರೆಕಂಡ ಭೀಮಾ ಮೂವಿಯ ಕಲೆಕ್ಷನ್ 24ರಿಂದ 25 ಕೋಟಿ. ಸೊ ಗೈಸ್, ಈ ಕಲೆಕ್ಷನ್ ಬಂದು ಅಥವಾ ಈ ಇನ್ಫಾರ್ಮೇಷನ್ನ ಸೋರ್ಸ್ ಬಂದು ವಿಕಿಪೀಡಿಯಾ. ಸೊ ಗೈಸ್, ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಗೈಸ್.